ನಮಗೆಲ್ಲ ಗೊತ್ತಿರುವಂತೆ ನಮ್ಮ ಕೂಡಲ ಸಂಗಮ ಬಸವ ಕಲ್ಯಾಣದ ಬಸವ ಧರ್ಮ ಪೀಠದಲ್ಲಿ ಕಳೆದ 4 ವರ್ಷಗಳಿಂದ ನಡೀತಾ ಇರುವಂತಹ ವಿವಾದ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಇದು ಕೆಲವೇ ದಿವಸಗಳಲ್ಲಿ ಅದರ ಒಂದು ತೀರ್ಪು ಬರೋದಿದೆ. ಆದರೆ ಇನ್ನೂ ಫೈನಲ್ ಹಂತಕ್ಕೆ ಬಂದಿಲ್ಲ. ಸುಪ್ರೀಂ ಕೋರ್ಟ್ ನಿರ್ದೇಶನ ಬಂದರೂ ಕೂಡ ಬೆಂಗಳೂರು ಹೈಕೋರ್ಟ್ ತೀರ್ಪು ಬರೋದಿದೆ. ನಾವು ಈಗ ಕಳೆದ 3 ವರ್ಷದಿಂದ ಇದು ವಿವಾದ ಕೋರ್ಟ್ಗಳು ಇರೋದ್ರಿಂದ ಸ್ವಾಭಿಮಾನಿ ಕಲ್ಯಾಣ ಪರ್ವವನ್ನು ಬಸವ ಕಲ್ಯಾಣದಲ್ಲಿ ಮಾಡ್ತಾ ಇದ್ವಿ. ಈಗಾಗಲೇ 3 ವರ್ಷ ಯಶಸ್ವಿಯಾಗಿ ಸ್ವಾಭಿಮಾನಿ ಕಲ್ಯಾಣ ಪರ್ವವನ್ನು ಮಾಡಿದ್ದೀವಿ. ಈಗ 4ನೇ ವರ್ಷದ ಸ್ವಾಭಿಮಾನಿ ಕಲ್ಯಾಣ ಪರ್ವವನ್ನು ಕೂಡ ವಿಶ್ವಗುರು ಬಸವಣ್ಣನವರ ಕಾರ್ಯಕ್ಷೇತ್ರ ಶರಣಭೂಮಿಯಾಗಿರುವಂಥ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಮಾಡಬೇಕನ್ನುವಂಥ ನಿರ್ಣಯವನ್ನು ಬೀದರ್ ಜಿಲ್ಲೆಯ ಎಲ್ಲ ಶರಣ ಬಂಧುಗಳು, ಬಸವ ಭಕ್ತರು, ರಾಷ್ಟ್ರೀಯ ಬಸವ ಮತ್ತು ನಮ್ಮ ಸಂಘಟನೆಗಳಿಂದ ನಿರ್ಣಯ ತೆಗೆದುಕೊಂಡಿದ್ದೇವೆ. ಅಕ್ಟೋಬರ್ 11 ಮತ್ತು 12ರಂದು ಶನಿವಾರ ಭಾನುವಾರ ಅಂದರೆ ಶರಣವಾರ ದೇವವಾರ 2 ದಿವಸಗಳ ಕಾಲ ಸ್ವಾಭಿಮಾನಿ ಕಲ್ಯಾಣ ಪರ್ವ ಮಾಡಬೇಕು ಅನ್ನುವಂಥ ನಿರ್ಣಯ ತೆಗೆದುಕೊಂಡಿದ್ದೀವಿ. ಬಸವ ಕಲ್ಯಾಣದ ಹೈವೇ ಹತ್ರ ಹೊರವಲಯದಲ್ಲಿರ್ತಕ್ಕಂಥ ಫಂಕ್ಷನ್ ಆದಾಗಲೇ ಹೋದ ವರ್ಷದಂತೆ ಈ ವರ್ಷವೂ ಕೂಡ ಸ್ವಾಭಿಮಾನಿ ಕಲ್ಯಾಣ ಪರ್ವ ಮಾಡಬೇಕು ಅನ್ನುವಂತಹ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಈ ಒಂದು ಸ್ವಾಭಿಮಾನಿ ಕಲ್ಯಾಣ ಪರ್ವದ ಭಾಗವಹಿಸಲಿಕ್ಕೆ ಬರ್ತಕ್ಕಂಥ ಎಲ್ಲ ಬಸವ ಭಕ್ತರಿಗಾಗಿ ವಸತಿ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ನಮ್ಮ ಕಲ್ಯಾಣ ಪರ್ವ ಉತ್ಸವ ಸಮಿತಿ ವತಿಯಿಂದ ಮಾಡ್ತಾ ಇದ್ದೀವಿ. ಈ ಸ್ವಾಭಿಮಾನಿ ಕಲ್ಯಾಣ ಪರ್ವದಲ್ಲಿ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲದೆ ಕಲ್ಯಾಣ ಕರ್ನಾಟಕದ ಎಲ್ಲ 7 ಜಿಲ್ಲೆಗಳಿಂದ ಮತ್ತು ಕರ್ನಾಟಕದ ಪ್ರತಿ ಜಿಲ್ಲೆಯಿಂದ ತಾಲೂಕುಗಳಿಂದ ಪ್ರತಿನಿಧಿಗಳು, ಶರಣ ಬಂಧುಗಳು, ಯಾವುದೇ ಒಂದು ಜಾತಿ ಮತ ಪಂಥಗಳ ಭೇದ ಇಲ್ಲದೆ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಹೊರ ರಾಜ್ಯಗಳಿಂದಲೂ ಕೂಡ ಮಹಾರಾಷ್ಟ್ರ, ತೆಲಂಗಾಣ, ವಿಶೇಷವಾಗಿ ಹೈದರಾಬಾದ್, ಜೈರಾಬಾದ್, ಮಹಾರಾಷ್ಟ್ರದ ಸೋಲಾಪುರ, ಲಾತೂರ್, ಔರಂಗಾಬಾದ್, ಸಾಂಗ್ಲಿ, ಮಿರಜ್ ಉಳಿದ ಭಾಗಗಳಿಂದಲೂ ಕೂಡ ಶರಣ ಬಂಧುಗಳು ಸ್ವಾಭಿಮಾನಿ ಕಲ್ಯಾಣ ಪರ್ವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲರೂ ಈ ಎಂದಿನಂತೆ ಈ ಕಳೆದ 3 ವರ್ಷದಿಂದಲೂ ಕೂಡ ಎಲ್ಲ ಶರಣರು, ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಪರಮ ಪೂಜ್ಯ ಮಾತಾಜಿಯವರ ಅನುಯಾಯಿಗಳು, ಏನು ಅವರ ಅಭಿಮಾನಿಗಳು, ಸ್ವಾಭಿಮಾನಿ ಶರಣರೆಲ್ಲರೂ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವರೆಲ್ಲರೂ ತನು ಮನ ಧನದಿಂದ ಸಹಾಯ ಸಹಕಾರ ನೀಡ್ತಾ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ 3 ವರ್ಷ ಕಲ್ಯಾಣ ಪರ್ವ ಮತ್ತು 3 ವರ್ಷ 3 ಶರಣಗಳ ಸ್ವಾಭಿಮಾನಿ ಶರಣಗಳು ಯಶಸ್ವಿಯಾಗಿ ನಡೆದಿದೆ. ಈ ವರ್ಷವೂ ಕೂಡ ಅಕ್ಟೋಬರ್ 11 ಮತ್ತು 12ರಂದು 2 ದಿವಸ ಈ ಸ್ವಾಭಿಮಾನಿ ಕಲ್ಯಾಣ ಪರ್ವ ನಡೆಯಲಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಶರಣ ಬಂಧುಗಳು, ತಾವೆಲ್ಲ ಹೊರಗಿಂದ ಬರೋರಿಗೆ ಸ್ವಾಗತ ಮಾಡ್ತಕ್ಕಂಥ ಆತಿಥೇಯರು, ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ 7 ಜಿಲ್ಲೆಯ ಬಸವ ಭಕ್ತರು ಸಹಸ್ರ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಹೊರ ರಾಜ್ಯದಿಂದ, ಹೊರ ಜಿಲ್ಲೆಗಳಿಂದ ಬರ್ತಕ್ಕಂಥ, ಬೇರೆ ಪ್ರದೇಶಗಳಿಂದ ಬರ್ತಕ್ಕಂಥ ಶರಣ ಬಂಧುಗಳ ಸ್ವಾಗತ ಮಾಡ್ತಕ್ಕಂಥದ್ದು, ವ್ಯವಸ್ಥೆ ಮಾಡ್ತಕ್ಕಂಥದ್ದು ಬೀದರ್ ಜಿಲ್ಲೆಯ ಶರಣರ ಒಂದು ಜವಾಬ್ದಾರಿ.